ತಾಯಿಯ ಪ್ರೀತಿಯಿಂದ ವಂಚಿತವಾಗಿದ್ದ ದಾವಣಗೆರೆಯ ಆ ಪುಟ್ಟ ಮಗುವಿಗೆ ಇದೀಗ ಹೊಸ ಬದುಕಿನ ಬಾಗಿಲು ತೆರೆದಿದೆ. ಸಾವಿರಾರು ಕಿಲೋಮೀಟರ್ ದೂರದ ಇಟಲಿಯಿಂದ ಬಂದ ದಂಪತಿ ಮಗುವನ್ನು ದತ್ತು ಪಡೆದು ತಮ್ಮ ಮಡಿಲಿಗೆ ಸೇರಿಸಿಕೊಂಡಿದ್ದಾರೆ. ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ಮಗುವನ್ನು ಮುದ್ದಾಡಿದ ವಿದೇಶಿ ದಂಪತಿ ಭಾವುಕರಾದರು. ದಾವಣಗೆರೆಯಲ್ಲಿ ನಡೆದ ಈ ಅಪರೂಪದ ಮಾನವೀಯ ಕ್ಷಣಗಳ ಕುರಿತು ಒಂದು ವರದಿ ಇಲ್ಲಿದೆ. ಇಟಲಿ ದಂಪತಿಗಳ ಮಡಿಲು ಸೇರಿದ ದಾವಣಗೆರೆಯ ಕಂದಮ್ಮ. ಜಿಲ್ಲಾಧಿಕಾರಿ ಸಮ್ಮುಖದಲ್ಲಿ ದತ್ತು ಪ್ರಕ್ರಿಯೆ ಪೂರ್ಣ. ಈ ವರ್ಷ ಜಿಲ್ಲೆಯಲ್ಲಿ 26 ಮಕ್ಕಳಿಗೆ ಸಿಕ್ಕಿತು ಹೊಸ ಕುಟುಂಬ. ದತ್ತು ನೀಡಿದ ಮೇಲೂ ಮಗುವಿನ ಮೇಲಿರುತ್ತೆ ಇಲಾಖೆಯ ನಿಗಾ. ಹೀಗೆ ಸಂತಸ ವ್ಯಕ್ತಪಡಿಸುತ್ತಿರುವ ಗಂಡ ಹೆಂಡತಿ, ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಿದ ವಿಶ್ವಾಸದಲ್ಲಿರುವ ವಿದೇಶಿ ದಂಪತಿ. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜಿಲ್ಲಾಧಿಕಾರಿ ಕಚೇರಿ ಎದುರು. ಇವರು ಇಟಲಿ ದೇಶದ ವಿಹಿರೋ ಹಾಗೂ ಪ್ರಿಯಾ ದಂಪತಿಗಳು. ಈ ದಂಪತಿಗಳ ಸಂತಸಕ್ಕೆ ಕಾರಣವಾಗಿದ್ದು ದಾವಣಗೆರೆಯ ಪುಟ್ಟ ತಬ್ಬಲಿ ಕಂದಮ್ಮ. ಹೌದು, ಭಾರತ ಮೂಲದ ಪ್ರಿಯಾ ಇಟಲಿ ದೇಶದ ವಿಹಿರೋ ಎಂಬ ಯುವಕನ ಜೊತೆ ಮದುವೆಯಾಗಿ ಅಲ್ಲೇ ನೆಲೆಸಿದ್ದು ಭಾರತದ ಮಗುವನ್ನ ದತ್ತು ಪಡೆಯಬೇಕೆಂಬ ಹಂಬಲ ವ್ಯಕ್ತಪಡಿಸಿದ್ದರು. ಈ ದಂಪತಿಗಳ ಹಂಬಲಕ್ಕೆ ಪುಷ್ಟಿ ನೀಡಿದ್ದು ದಾವಣಗೆರೆ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಮೂಲ್ಯ ದತ್ತು ಸಂಸ್ಥೆ. ಮಗುವಿಗಾಗಿ ಅರ್ಜಿ ಹಾಕಿದ್ದ ದಂಪತಿಗಳ ಅಗತ್ಯ ದಾಖಲೆ ಪರಿಶೀಲನೆ ನಡೆಸಿ ಸುದೀರ್ಘ ಕಾನೂನು ಮತ್ತು ಆಡಳಿತಾತ್ಮಕ ಪ್ರಕ್ರಿಯೆಗಳ ನಂತರ ದತ್ತು ನೀಡಿಕೆಗೆ ಅನುಮೋದನೆ ದೊರೆತಿದೆ. ಅದರಂತೆ ದಾವಣಗೆರೆ ಜಿಲ್ಲಾಧಿಕಾರಿ ಗಂಗಾಧರ ಸ್ವಾಮಿ ಅವರ ಸಮ್ಮುಖದಲ್ಲಿ ಅಧಿಕೃತವಾಗಿ ಮಗುವನ್ನ ದಂಪತಿಗೆ ಹಸ್ತಾಂತರಿಸಲಾಗಿದೆ. ವರ್ಷಗಳಿಂದ ಮಗುವಿಗಾಗಿ ಕಾಯುತ್ತಿದ್ದ ದಂಪತಿ ಮಗುವನ್ನ ಮಡಿಲಿಗೆ ತೆಗೆದುಕೊಳ್ಳುತ್ತಿದ್ದಂತೆ ಆನಂದ ಬಾಷ್ಪ ಸುರಿಸಿದರು. It's been a long process. We have been through all the process of adoption since October 2023, and last year we finally met Chandra Mohan. We seen for the first time. It was May 30, and they sent us a picture of him, and we just start crying. Finally, we find the baby, and the last year was really hard because all the bureaucracy, all the papers you have to sign, the work you have to do is very emotional, and sometimes you think you cannot, you are this is the end, and it's not the end. You have to do more. So you learn patience, and how to feel? It's fine. It's good. It's very emotional. Are you happy now? I'm feeling like a father. Yeah, I'm feeling a father, and with my beautiful wife, we feel a parent. This is a great post. Yeah. Father. Yeah, really. Get now. We go to our baby. It's good. ಈ ದತ್ತು ಪ್ರಕ್ರಿಯೆ ಕೇವಲ ಮಗುವನ್ನ ಹೊಸ ಕುಟುಂಬಕ್ಕೆ ಹಸ್ತಾಂತರಿಸುವುದರೊಂದಿಗೆ ಮುಗಿಯುವುದಿಲ್ಲ. ಮಗುವಿನ ಭವಿಷ್ಯ ಸುರಕ್ಷಿತವಾಗಿರಬೇಕೆಂಬ ಉದ್ದೇಶದಿಂದ ಇಲಾಖೆಯು ನಿರಂತರವಾಗಿ ಮೇಲ್ವಿಚಾರಣೆ ನಡೆಸಲಿದೆ. ಮಗುವಿನ ಶಿಕ್ಷಣ, ಆರೋಗ್ಯ ಹಾಗೂ ಬೆಳವಣಿಗೆಯ ಕುರಿತಾದ ಮಾಹಿತಿಯನ್ನ ನಿಯಮಿತವಾಗಿ ಪರಿಶೀಲಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ದತ್ತು ಪ್ರಕ್ರಿಯೆಯ ನಿಯಮಾವಳಿಗಳ ಪ್ರಕಾರ ಎಲ್ಲ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಈ ವರ್ಷ ಅನಾಥ ಹಾಗೂ ತಬ್ಬಲಿ ಮಕ್ಕಳ ಬಾಳಿಗೆ ಬೆಳಕಾಗುವ ಕೆಲಸ ನಿರಂತರವಾಗಿ ನಡೆದಿದೆ. ಈ ವರ್ಷದಲ್ಲಿ ಜಿಲ್ಲೆಯ 26 ಮಕ್ಕಳನ್ನ ಮುಂಬೈ, ಕೋಲ್ಕತಾ, ಲಕ್ನೋ, ದೆಹಲಿ ಸೇರಿದಂತೆ ವಿವಿಧ ದೇಶ ಹಾಗೂ ವಿವಿಧ ರಾಜ್ಯಗಳ ಅರ್ಹ ಕುಟುಂಬಗಳಿಗೆ ದತ್ತು ನೀಡಲಾಗಿದ್ದು
ಅವರಿಗೆ ಪ್ರೀತಿಯ ವಾತಾವರಣ ಕಲ್ಪಿಸಲಾಗಿದೆ. ಇಟಲಿ ದಂಪತಿಯ ಈ ದತ್ತು ಸ್ವೀಕಾರವೂ ಸಹ ಅನಾಥ ಮಕ್ಕಳ ಬದುಕಿನಲ್ಲಿ ಹೊಸ ಆಶಾಕಿರಣ ಮೂಡಿಸಿದ ಮತ್ತೊಂದು ಯಶಸ್ವಿ ಉದಾಹರಣೆಯಾಗಿದೆ ಎಂದು ಜಿಲ್ಲಾಧಿಕಾರಿ GM ಗಂಗಾಧರ ಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದರು. ಈಗ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ಕೂಡ ನಾವು ಈ ವರ್ಷದಲ್ಲಿ ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಆ ದತ್ತು ಪ್ರಕ್ರಿಯೆ ಕಾನೂನಾತ್ಮಕವಾಗಿ ನಡೀತದೆ. ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಶಿಶುಪಾಲನಾ ಕೇಂದ್ರದಲ್ಲಿ ಇರ್ತಕ್ಕಂಥ ಮಕ್ಕಳುಗಳನ್ನು ಅವರು ಮ್ಯಾಚ್ ಮಾಡಿ ಅರ್ಜಿ ಹಾಕ್ಕೊಂಡಿರ್ತಾರೆ, ಆನ್ಲೈನ್ ಅರ್ಜಿ ಹಾಕ್ಕೊಂಡು ಅವರು ಸೆಲೆಕ್ಷನ್ ಮಾಡಿರ್ತಾರೆ. ಸೆಲೆಕ್ಷನ್ ಮಾಡಿದ್ಮೇಲೆ ನಮ್ಮಲ್ಲೂ ಕೂಡ ಒಂದು ನಿಯಮಗಳಿದ್ದಾವೆ. ಅದನ್ನೆಲ್ಲ ಪರಿಶೀಲನೆ ಮಾಡಿ ಸೆಲೆಕ್ಷನ್ ಮಾಡಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷರಿರ್ತಾರೆ, ನಮ್ಮ ಮುಖೇನ ಅವರಿಗೆ ದತ್ತುಗಳನ್ನು ಕೊಡ್ತೇವೆ. ಈ ವರ್ಷ ನಾವು ಸುಮಾರು 26 ಮಕ್ಕಳನ್ನು ನಾವು ದತ್ತು ಕೊಟ್ಟಿದ್ದೇವೆ. ಅಮೇರಿಕಾ, ಇಟಲಿ, ಸ್ಪೇನ್, ಭಾರತದ ಇತರ ನಗರಗಳಾದಂಥ ಮುಂಬೈ, ಕಲ್ಕತ್ತಾ, ಚೆನ್ನೈ ಇತ್ಯಾದಿ ಊರುಗಳಿಗೆ ಇಲ್ಲಿಂದ ದತ್ತು ತೆಗೆದುಕೊಂಡು ಹೋಗಿದ್ದಾರೆ. ನಮ್ಗೆ ಅಲ್ಲಿಂದ ಫೋಟೋಸ್ಗಳು ಕಳಿಸ್ಕೊಡ್ತಾ ಇದ್ದಾರೆ ಆ ಪೇರೆಂಟ್ಸ್ಗಳು. ಭಾಳ ಮಕ್ಕಳು ತುಂಬ ಮುದ್ದಾಗಿ ಆಟ ಆಡಿಕೊಂಡು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ. ಸೊ ನಾವು ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರ ದತ್ತು ಕೊಟ್ಟಾದ ಮೇಲೂ ಕೂಡ ಅವರು ಸರಿಯಾಗಿ ನೋಡ್ಕೊಳ್ತಾ ಇದ್ದಾರೆ ಇಲ್ವಾ ಅಂತಕ್ಕಂಥ ನಿರಂತರವಾದಂಥ ಒಂದು ಸಂಪರ್ಕದಲ್ಲಿ ನಾವು ಅವರು ಇದ್ದು ವಾಚ್ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಒಂದು ಪುಟ್ಟ ಕಂದಮ್ಮನಿಗೆ ಪೋಷಕರ ಆಸರೆ ಸಿಕ್ಕಿದೆ. ಮತ್ತೊಂದೆಡೆ ದಂಪತಿಯ ದಶಕಗಳ ಕನಸು ನನಸಾಗಿದೆ. ಗಡಿ, ಭಾಷೆ, ದೇಶಗಳ ಎಲ್ಲ ಮಿತಿಗಳನ್ನು ಮೀರಿ ಮಾನವೀಯತೆಯ ಸೇತುವೆಯಾಗಿ ನಿಂತಿರುವ ಈ ದತ್ತು ಪ್ರಕ್ರಿಯೆ ಆ ಪುಟ್ಟ ಕಂದನ ಭವಿಷ್ಯಕ್ಕೆ ಹೊಸ ಬೆಳಕು ನೀಡಿರುವುದಂತೂ ಸುಳ್ಳಲ್ಲ. ಕ್ಯಾಮ್ರಾಮನ್ ರಾಕೇಶ್ ಜೊತೆ ಅನ್ಯಶ್ಯಂ ಒಂದ್ ಕಣ ನ್ಯೂಸ್ ದಾವಣಗೆರೆ.